ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಜಿಯೋಗ್ರಫಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತದೆ. MCQ ಕ್ವಶನ್ಸ್ ಮತ್ತು ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಒನ್ ವರ್ಡ್ ಕ್ವಶನ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ. ದ್ವಿತೀಯ PUCಯ ಜಿಯೋಗ್ರಫಿ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ, ಆ್ಯನ್ಯುವಲ್ ಎಕ್ಸಾಮ್ ನಾಳೆನೇ ಎಕ್ಸಾಮ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ಈ ಒಂದು ಶೇರ್ ಮಾಡಿ, ಬಹಳ ಯೂಸ್ ಆಗುತ್ತೆ ಅವ್ರಿಗೂ ಕೂಡ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇರ್ತಾರೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೀಡ್ತೇನೆ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಮತ್ತು ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ಸ್ ಎಲ್ಲ ಡಿಸ್ಕಷನ್ ಮಾಡೋಣ. ನಾನು ಆಲ್ರೆಡಿ 2 ಮಾರ್ಕ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನ ಲಿಂಕ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ. ನಿಮ್ಮದು ಟೋಟಲ್ ಆಗಿ ಈ ಒಂದು ಜಿಯೋಗ್ರಫಿನಲ್ಲಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಟೋಟಲ್ ಆಗಿ, ಆಯಿತಾ. ಆರಾಮಾಗಿ ನೀವು ಇಲ್ಲಿ 80ಕ್ಕೆ 80 ಆರಾಮಾಗಿ ಮಾಡ್ಬೋದು. ಮತ್ತು ಕೆಳಗಡೆ ಏನು ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿದ್ದೇನೆ ಅದು ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿರುತ್ತೆ, ಆಯಿತಾ. ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿರುತ್ತೆ. ತಪ್ಪದೇ ನೋಡಿ, ಕೆಳಗಡೆ 2 ಮಾರ್ಕ್ಸ್ದು ಲಿಂಕ್ ಹಾಕಿದ್ದೇನೆ. ಇದರೊಳಗೆ ಒಂದೇ ವಿಡಿಯೋನಲ್ಲಿ ನೋಡೋಣ. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು ಮತ್ತು MCQ ಕ್ವಶನ್ ಆಗಿರ್ಬೋದು ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಯಾವುದು ಒನ್ ವರ್ಡ್ ಕ್ವಶನ್. ಓಕೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿರೋಂಥ ಮತ್ತು ಅದು ಮಾಡಲ್ ಕ್ವಶನ್ ಪೇಪರ್ ಒಂದು ಮತ್ತು 2024ರ ಫ್ರೆಶ್ ಏನು ಪ್ರಿಪೇಟ್ರಿ ಕ್ವಶನ್ ಪೇಪರ್ ನಾವು ಸಾಲ್ಯೂಷನ್ ಮಾಡ್ತಾ ಇದ್ದೇವೆ. ಮೇನ್ ಪ್ರಿಪೇಟ್ರಿ ಕ್ವಶನ್ ಪೇಪರ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅದು, ಆಯಿತಾ. ನಿಮಗೆ 1 ಮಾರ್ಕ್ಸ್ನಲ್ಲಿ ಅವೇ ಕ್ವಶನ್ಸ್ ಬರುತ್ತೆ. ಈ ಜಿಯೋಗ್ರಫಿನಲ್ಲಿ ಭಾಳ ಈಜಿ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಆ್ಯಸ್ ಪರ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೇನು ನೀಲಿನಕ್ಷೆ ಮತ್ತು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದಾರಲ್ಲ, ಇಲ್ಲಿ ನೋಡಿರಿ ಯಾವ ಒಂದು ಅಧ್ಯಾಯ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ನಿಮಗೆ ಕೇಳಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳ್ರಿ. ನಿಮಗೆ ಇವೆಲ್ಲ 2 ಮಾರ್ಕ್ಸ್ದು ಏನಿಲ್ಲ ಆನ್ಸರ್ ಇಲ್ಲಿ ನೀಡ್ತೇನೆ, ಡೋಂಟ್ ವರಿ. ಸೊ ಇದೇನಿದೆಯಲ್ಲ ಇಂಗ್ಲೀಷ್ ವರ್ಷನ್ ವಿದ್ಯಾರ್ಥಿಗಳಿಗಿದೆ. ಇದು ಇಲ್ಲಿ ಇವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನೀಡ್ತೇನೆ, ವೇಟ್ ಮಾಡಿರಿ. ಓಕೆ, ಈ 2 ಮಾರ್ಕ್ಸ್ ಕ್ವಶನ್ಸ್ಗಳಾಗಿರ್ತವೆ. ಮೇನ್ ಕ್ವಶನ್ಸ್ಗಳು ಇವೆಲ್ಲ. ನಾನು ಆಲ್ರೆಡಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾನಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಕೆಳಗಡೆ ಇದೆ. ಇವೆಲ್ಲ 5 ಮಾರ್ಕ್ಸ್ ಆಗಿರುತ್ತೆ. ಇದರೊಳಗೆ ಒಂದು ಕ್ವಶನ್ಸ್ಗಳು ಯಾವ ರಿಪೀಟ್ ಆಗುತ್ತೆ ಹೇಳಕ್ಕೆ ಬರಲ್ಲ, ಬಟ್ ಕ್ವಶನ್ಸ್ ಅಂತೂ ಇವೆಲ್ಲ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿರ್ಬೋದು, ಈ ಕ್ವಶನ್ ಆಗಿರ್ಬೋದು ಮತ್ತು ಈ ಸಾರಿಗೆ ಮೇಲೆ ಆಗಿರ್ಬೋದು, ವಲಸೆ ಮೇಲೆ, ಆಯಿತಾ. ಭಾರತದಲ್ಲಿ ಭತ್ತದ ಸಾಗುವಳಿಗೆ, ಇವೆಲ್ಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳ ಬಗ್ಗೆ, ರಸ್ತೆ ಸಾರಿಗೆ ಬಗ್ಗೆ, ಇವೆಲ್ಲ ನಿಮಗೆ, ಆಯಿತಾ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಮೊದಲಿಗೆ ನಾವು ನೀಲಿನಕ್ಷೆ ನೋಡೋಣ. ಇಲ್ಲಿ ನೀಲಿನಕ್ಷೆ ನೋಡಿ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳಲಾಗುವುದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. 8ನೇ ಚಾಪ್ಟರ್ನಲ್ಲಿ 5 ಅಂಕದ ಪ್ರಶ್ನೆ 2 ಕೇಳಲಾಗುವುದು, ಆಯಿತಾ. ಈ ಒಂದು 8ನೇ ಚಾಪ್ಟರ್ನಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್, ಓಕೆ, ಇಲ್ಲಿ 2 ಕೇಳ್ತಾರೆ, ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ 1ನೇ ಅಧ್ಯಾಯದಲ್ಲಿ ಕೂಡ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 2ನೇ ಅಧ್ಯಾಯದಲ್ಲೂ ಕೂಡ 5 ಮಾರ್ಕ್ಸು, ಮತ್ತು ಅದೇ ರೀತಿ 4ನೇ ಅಧ್ಯಾಯದಲ್ಲಿ 5 ಮಾರ್ಕ್ಸು, 3ನೇ ಅಧ್ಯಾಯದಲ್ಲಿ ಕೇಳಂಗಿಲ್ಲ, ಆಯಿತಾ. ಹೀಗೆ ಇಲ್ಲಿ 2 ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಯಾವುದು 2ನೇ ಅಧ್ಯಾಯದಲ್ಲಿ ಒಂದು 2 ಮಾರ್ಕ್ಸು, 3ನೇ ಅಧ್ಯಾಯದಲ್ಲಿ ಒಂದು 2 ಮಾರ್ಕ್ಸು, 2ನೇ ಅಧ್ಯಾಯದಲ್ಲಿ ಒನ್ಲಿ 5 ಮಾರ್ಕ್ಸು, ಒಂದು MCQ ಕ್ವಶನ್. ಹೀಗೆ ಅದೇ ರೀತಿ 5ನೇ ಅಧ್ಯಾಯದಲ್ಲಿ ನಿಮಗೆ ಏನು ಅಂದರೆ 3 ಕೇಳ್ತಾರೆ, ಏನು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ 6ನೇ ಅಧ್ಯಾಯದಲ್ಲಿ ನಿಮಗೆ ಒಂದು 5 ಮಾರ್ಕ್ಸ್ ಕ್ವಶನ್ 2 ಕೇಳ್ತಾರೆ ನೋಡಿರಿ. ಓಕೆ, 5 ಮಾರ್ಕ್ಸ್ ಕ್ವಶನ್ 6ನೇ ಅಧ್ಯಾಯದಲ್ಲಿ 2 ಕೇಳ್ತಾರೆ. ಅದೇ ರೀತಿ 7ನೇ ಅಧ್ಯಾಯದಲ್ಲಿ ನಿಮಗೆ 5 ಮಾರ್ಕ್ಸ್ ಒಂದು ಕ್ವಶನ್, ಮತ್ತು ಅದೇ ರೀತಿ 8ನೇ ಅಧ್ಯಾಯದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ 2, ಅದೇ ರೀತಿ ಇಲ್ಲಿ 9ನೇ ಅಧ್ಯಾಯದಲ್ಲಿ 5 ಮಾರ್ಕ್ಸ್ ಕ್ವಶನ್ 1, ಹೀಗೆ ಮತ್ತು 2 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳ್ತಾರೆ. ಯಾವುದು 9ನೇ ಅಧ್ಯಾಯದಲ್ಲಿ. ಅದೇ ರೀತಿ 10ನೇ ಅಧ್ಯಾಯದಲ್ಲಿ 5 ಮಾರ್ಕ್ಸ್ ಕ್ವಶನ್ 1 ಮತ್ತು 2 ಅಂಕದ ಪ್ರಶ್ನೆ 2, ಹೀಗೆ. ಮತ್ತು ಅದೇ ರೀತಿ 11ನೇ ಅಧ್ಯಾಯದಲ್ಲಿ 5 ಮಾರ್ಕ್ಸ್ ಕ್ವಶನ್ 1 ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ 1. ಇಲ್ಲಿ 12ನೇ ಅಧ್ಯಾಯದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ 1, ಹೀಗೆ 13ನೇ ಅಧ್ಯಾಯದಲ್ಲಿ ಕೂಡ ನಿಮಗೆ 5 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ 2 ಕೇಳ್ತಾರೆ, ಮತ್ತು ಅದೇ ರೀತಿ 10 ಮಾರ್ಕ್ಸ್ ನಿಮಗೆ ಲಾಸ್ಟ್ ಚಾಪ್ಟರ್ನಲ್ಲಿ ಕೇಳ್ತಾರೆ. ಓಕೆ, ಈ ಒಂದು 13ನೇ ಚಾಪ್ಟರ್ನಲ್ಲಿ ಹೀಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಇವಾಗ ನಾವು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ನೋಡ್ಕೊಳ್ಳೋಣ. ಇವರು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ನಾವು ಚಾಪ್ಟರ್ ವೈಸ್ ನಿಮಗೆ ಇಂತಿಷ್ಟು ಮಾರ್ಕ್ಸ್ಗಳು ಕೇಳಲಾಗುತ್ತೆ ಅಂತ. ಬನ್ನಿ ಇವಾಗ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಇಲ್ಲಿ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ MCQ ಕ್ವಶನ್ಸ್ ಅದಾವೆ, ಆಯಿತಾ. ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಇಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಕನ್ನಡ ವರ್ಷನ್ ನಾವು ನೋಡೋಣ. MCQ ಕ್ವಶನ್ಸ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ವೇಟ್ ಮಾಡಿ. ಇಂಗ್ಲೀಷ್ ಕೂಡ ಇಲ್ಲಿ ತೋರಿಸುತ್ತೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಸ್ನೇಹಿತರೆ, ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯೂಸ್ ಆಗುತ್ತೆ, ಆಯಿತಾ. 2012ರ ಪ್ರಕಾರ ಪ್ರಪಂಚದ ಜನಸಂಖ್ಯೆ ಬೆಳವಣಿಗೆ ದರ ಕೇಳಿದರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ, 1.1. ಅದೇ ರೀತಿ ಏಸಿಯಾ ಖಂಡದ ಯಾವ 2 ರಾಷ್ಟ್ರಗಳು ಅಧಿಕ ಜನಸಂಖ್ಯೆ ಹೊಂದಿವೆ, ಆಯಿತಾ. ಇದಕ್ಕೆ ಆನ್ಸರ್ ಚೀನಾ ಮತ್ತು ಭಾರತ, ಆಪ್ಷನ್ ಬಿ. ಅದೇ ರೀತಿ ಕ್ವಶನ್ ನಂಬರ್ 3, ಭಾರತದ ಯಾವ ರಾಜ್ಯವು ಅಧಿಕ ಲಿಂಗಾನುಪಾತ ಹೊಂದಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕೇರಳ, ನಿಮಗೆಲ್ಲರೂ ಗೊತ್ತಿದೆ. ಆಲ್ಮಟಿ ಆಣೆಕಟ್ಟು ಯಾವ ರಾಜ್ಯದಲ್ಲಿದೆ, ನಿಮಗೆಲ್ಲರೂ ಗೊತ್ತಿದೆ, ಕರ್ನಾಟಕದಲ್ಲಿ. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಬಾಸ್ಮತಿ ಅಕ್ಕಿ ಉತ್ಪಾದಿಸುವ ರಾಜ್ಯ ನೋಡಿ, ಹಿಮಾಚಲ ಪ್ರದೇಶ, ದೆಹಲಿ ಮತ್ತು ಪಂಜಾಬ್ ಆಗಿರ್ಬೋದು, ಮತ್ತು ಅದೇ ರೀತಿ ಆಂಧ್ರ ಪ್ರದೇಶ ಅಂತೂ ಬರಲ್ಲ, ಪಶ್ಚಿಮ ಬಂಗಾಳ ಬರಲ್ಲ, ಮತ್ತು ಬಿಹಾರ ಅಂತೂ ಬರಲ್ಲ, ಆಪ್ಷನ್ ಬಿ. ಓಕೆ, ಪಂಜಾಬ್ ಬರುತ್ತೆ. ಅದೇ ರೀತಿ ಇಲ್ಲಿ ಮರ ಕಡಿಯುವ ಉದ್ಯಮವು ಡ್ಯಾಶ್ ಪ್ರದೇಶದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಇಲ್ಲಿ 2 ಏನಿದಿಲ್ಲ, ಸಮಶೀತೋಷ್ಣ ವಲಯ. ಓಕೆ, ಆಪ್ಷನ್ 2ನೇದು ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ಓಕೆ, ಸುವಾಸಿತ ಮಸಾಲೆಗಳ ಠಾಣೆ ಎಂದು ಪ್ರಸಿದ್ಧವಾಗಿದೆ, ಏನು ಡ್ಯಾಶ್ ಸುವಾಸಿತ ಮಸಾಲೆಗಳ
ಠಾಣೆ ಎಂದು ಪ್ರಸಿದ್ಧವಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಏಲಕ್ಕಿ. ಓಕೆ, ಏಲಕ್ಕಿ ಇಸ್ ಕರೆಕ್ಟ್ ಆನ್ಸರ್. ಅದೇ ರೀತಿ ವಿಶ್ವದ ಮೊದಲ ಮೆಗಾ ಸಿಟಿ ಇದಕ್ಕೆ ನ್ಯೂಯಾರ್ಕ್. ಅದೇ ರೀತಿ ಕ್ವಶನ್ ನಂಬರ್ 8 ಆಯಿತು. ಕ್ವಶನ್ ನಂಬರ್ 9, ಜೈವಿಕ ಅನಿಲವು ಭಾರತದ ಡ್ಯಾಶ್ ಪ್ರದೇಶಕ್ಕೆ ಸೂಕ್ತವಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ರಾಮೀಣ ಪ್ರದೇಶ ಅಂತ. ಅದೇ ರೀತಿ ಕಲ್ಕತ್ತಾ ಬಂದರು ಡ್ಯಾಶ್ ನದಿ ದಡದಲ್ಲಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಇಲ್ಲಿ ನೋಡಿ ಹುಗ್ಲಿ. ಓಕೆ, ಹುಗ್ಲಿ ಅಂತ ಆಯಿತಾ. ಇದು ವೆರಿ ಇಂಪಾರ್ಟೆಂಟ್, ನಿಮಗೆ CET ಕೂಡ ಕೇಳ್ತಾರೆ. ಇದು ಹುಗ್ಲಿ ಕಲ್ಕತ್ತಾ ಬಂದರು ಓಕೆ ನದಿಯ ದಡದಲ್ಲಿದೆ ಇದು ಅಂತ. ಕ್ವಶನ್ ನಂಬರ್ ಇಲ್ಲಿ ನಿಮಗೆ 11, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡ್ರಿ, ಹೊಂದಿಸಿ ಬರೀರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ. ಇದಕ್ಕೆ ಆನ್ಸರ್ ನೋಡಿ ಭೂಷ್ಮನ್ ಜನರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಭೂಷ್ಮನ್ ಜನರು ಅಂತ ಏನಿದಿಲ್ಲ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ಡಿ ಆಯಿತಾ. ಕಲಹರಿ ಮರುಭೂಮಿ ಅಂತ ಅವರು. ಅದೇ ರೀತಿ ಇದಕ್ಕೆ ಇಸ್ರೋ. ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಅದೇ ರೀತಿ ಒಂದು ಧಾರ್ಮಿಕ ನಗರ. ಓಕೆ, ಒಂದು ಧಾರ್ಮಿಕ ನಗರ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಹುಗ್ಲಿ ಕೈಗಾರಿಕಾ ಪ್ರದೇಶ ಅಂತ. ಕೊಯಾಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ ತೈಲ ಶುದ್ಧೀಕರಣ ಕೇಂದ್ರ ಅಂತ. ಅದೇ ರೀತಿ ಭಾರತದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಇದಕ್ಕೆ ಆನ್ಸರ್ ಆಗಿರುತ್ತೆ ಈ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಮುಂಬೈ ಪುನಾ ಕೈಗಾರಿಕೆ ಪ್ರದೇಶ ಅಂತ. ಇಲ್ಲಿ ಇವಾಗ ಒಂದೊಂದು ಕ್ವಶನ್, ಈ ಒಂದು ಕ್ವಶನ್ಗೆ ಆನ್ಸರ್ ನೋಡಿ UNDP. ಓಕೆ, UNDP ಇದಕ್ಕೆ ಆನ್ಸರ್ ಆಗುತ್ತೆ ಯುನೈಟೆಡ್ ನೇಷನ್ ಓಕೆ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್ ಅಂತ. ಓಕೆ, ಅದೇ ರೀತಿ ಓಕೆ ಬೇಟೆಗಾರಿಕೆ ಅಂದರೆ ಏನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಬೇಟೆಗಾರಿಕೆ ಅಂದ ತಕ್ಷಣ ಕಾಡು ಪ್ರಾಣಿಗಳನ್ನು ಕೊಲ್ಲುವುದು, ಇಲ್ಲಾಂದರೆ ಹಿಡಿಯಲು ಮತ್ತು ಹುಡುಕುವುದು ಅಂತ ಯಾವುದಾದ್ರೂ ಒಂದು. ನಗರ ಎಂದರೆ ಅಂದ ತಕ್ಷಣ ಒಂದು ದೊಡ್ಡ ನಗರವಾಗಿದ್ದು ಸಾಮಾನ್ಯವಾಗಿ 10 ಮಿಲಿಯನ್ಗಿಂತಲೂ ಹೆಚ್ಚು ಜನರಿಂದ ಹೊಂದಿದೆ ಅಂತ ಇಷ್ಟೇ ಬರೀರಿ. ಪರಿಸರ ಮಾಲಿನ್ಯ ಎಂದರೇನು? ಮಾಲಿನ್ಯವು ಪ್ರತಿಕೂಲ ಬದಲಾವಣೆಯನ್ನು ಉಂಟು ಮಾಡುವ ನೈಸರ್ಗಿಕ ಪರಿಸರಕ್ಕೆ ಮಾಲಿನ್ಯಕಾರಕಗಳು ಪರಿಚಯವಾಗಿವೆ ಅಂತ ಇಷ್ಟೇ ಬರೀರಿ ಸಾಕು. ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿದೆ? ಉತ್ತರ ಪ್ರದೇಶ್ ಆಯಿತಾ. ನೆಕ್ಸ್ಟ್ ಕ್ವಶನ್ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಓದ್ಕೋಬಹುದು. ಇದು ಕ್ವಶನ್ ಇಂಪಾರ್ಟೆಂಟ್, ಇದು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮಗೆ ಓದ್ಕೋಬಹುದು ನೀವು ಆಯಿತಾ. ಸ್ಕ್ರೀನ್ಶಾಟ್ ತೆಗೆದುಕೊಂಡ್ರು. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಅದಾವೆ ನಿಮಗೆ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದರೊಳಗೆ ಕ್ವಶನ್ಸ್ ರಿಪೀಟ್ ಆಗುತ್ತೆ ನಿಮಗೆ ಆ್ಯನುವಲ್ ಎಕ್ಸಾಮ್ನಲ್ಲಿ ಆಯಿತಾ. ಮ್ಯಾಕ್ಸಿಮಮ್ ರಿಪೀಟ್ ಆಗುತ್ತೆ. ಇಲ್ಲಿ ನೋಡಿ 5 ಮಾರ್ಕ್ಸ್ ಕ್ವಶನಲ್ಲಿ ಇದು. ಅದೇ ರೀತಿ ಇದೊಂದು 5 ಮಾರ್ಕ್ಸ್ ಕ್ವಶನಲ್ಲಿ, ಇದು 10 ಮಾರ್ಕ್ಸ್ ಕ್ವಶನಲ್ಲಿ ಒಂದು ವೆರಿ ಇಂಪಾರ್ಟೆಂಟ್. ಇದು ಅತಿ ಹೆಚ್ಚು ಇದೆ ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ದೃಷ್ಟಿ ವಿಕಲ್ಗ ವಿದ್ಯಾರ್ಥಿಗಳಿಗಿದೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ ದ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು 2012. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ 1.1%. ಕ್ವಶನ್ ನಂಬರ್ 2, ಹೈಯೆಸ್ಟ್ ಪಾಪ್ಯುಲೇಷನ್ ಕಂಟ್ರೀಸ್ ಆಫ್ ಏಷ್ಯನ್ ಕಂಟಿನೆಂಟ್. ಇದಕ್ಕೆ ಆನ್ಸರ್ ಆಗುತ್ತೆ ಚೀನಾ ಆ್ಯಂಡ್ ಇಂಡಿಯಾ. ಅದೇ ರೀತಿ ಕ್ವಶನ್ ನಂಬರ್ 3, ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ? ಕೇರಳ. ಆಲ್ಮಟ್ಟಿ ಡ್ಯಾಮ್ ಲೊಕೇಟೆಡ್ ಸ್ಟೇಟ್? ಕರ್ನಾಟಕ. ಹೈಯೆಸ್ಟ್ ಬಾಸ್ಮತಿ ರೈಸ್ ಪ್ರೊಡಕ್ಷನ್ ಸ್ಟೇಟ್ ಆಫ್ ಇಂಡಿಯಾ? ಆಪ್ಷನ್ ಪಂಜಾಬ್ ಬಿ. ಕ್ವಶನ್ ನಂಬರ್ 6, ಪ್ಲಂಬರಿಂಗ್ ಇಂಡಸ್ಟ್ರಿ ಈಸ್ ಡೆವಲಪ್ಡ್ ಇನ್ ಡ್ಯಾಶ್ ರೀಸನಿಂಗ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಇದಕ್ಕೆ ಆನ್ಸರ್ ಟೆಂಪರೇಟ್ ರೀಸನ್ ಅಂತ. ಅಲ್ಲಿ ಕ್ವಶನ್ ನಂಬರ್ ಮೇಲ್ಗಡೆ ಕೊಟ್ಟಿದ್ದಾರೆ, ಆಪ್ಷನ್ ಮೇಲ್ಗಡೆ 2. ಅದೇ ರೀತಿ ಕ್ವಶನ್ ನಂಬರ್ 7, ಡ್ಯಾಶ್ ಈಸ್ ದ ಫೇಮಸ್ ಆಫ್ ದ ಕ್ವೀನ್ ಆಫ್ ಫ್ರಾಗ್ರೆನ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇದೆ ನೋಡಿ ಕಾರ್ಡಮಮ್. ಅದೇ ರೀತಿ ಕ್ವಶನ್ ನಂಬರ್ 8, ಡ್ಯಾಶ್ ಈಸ್ ದ ಮೆಗಾ ಸಿಟಿ, ದ ಫಸ್ಟ್ ಮೆಗಾ ಸಿಟಿ ಇನ್ ದ ವರ್ಲ್ಡ್. ಇದಕ್ಕೆ ನ್ಯೂಯಾರ್ಕ್ ಆಗಿರುತ್ತೆ. ಬಯೋಗ್ಯಾಸ್ ಈಸ್ ಯೂಸ್ಡ್ ಪಾಪ್ಯುಲರ್ಲಿ ಇನ್ ಡ್ಯಾಶ್ ರೀಜನ್ ಆಫ್ ಇಂಡಿಯಾ. ಇದಕ್ಕೆ ರೂರಲ್. ದ ಕೋಲ್ಕತ್ತಾ ಪೋರ್ಟ್ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ಡ್ಯಾಶ್ ರಿವರ್. ಇದಕ್ಕೆ ಹುಗ್ಲಿ. ಓಕೆ, ಹುಗ್ಲಿ ಈಸ್ ಕರೆಕ್ಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ದ ಬುಷ್ಮನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಕಲಹರಿ ರೆಸಾರ್ಟ್. ಅದೇ ರೀತಿ ಇಸ್ರೋ, ಇಂಡಿಯನ್ ಫೇಸ್ ರಿಸರ್ಚ್ ಆರ್ಗನೈಜೇಷನ್. ಅದೇ ರೀತಿ ರಿಲಿಜನ್ ಸಿಟಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಆಪ್ಷನ್ ಸಿ ಹುಗ್ಲಿ ಇಂಡಸ್ಟ್ರಿಯಲ್ ರೀಸನ್. ಅದೇ ರೀತಿ ಕೊಯಾಲಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿಲ್ ರಿಫೈನರಿ ಸೆಂಟರ್ ಅಂತ ಆಯಿತಾ. ಅದೇ ರೀತಿ ಕೊಯಾಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿಲ್ ರಿಫೈನರಿ ಸೆಂಟರ್. ಅದೇ ರೀತಿ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ರೀಸನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಂಬೈ ಪುಣೆ ಇಂಡಸ್ಟ್ರಿಯಲ್ ರೀಸನ್. ಓಕೆ, ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಓಕೆ ಕೊಯಾಲಿಗೆ ಆಪ್ಷನ್ ಬಿ. ಅದೇ ರೀತಿ ದ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ರೀಸನ್ ಅಂದ ತಕ್ಷಣ ಮುಂಬೈ ಪುಣೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 100 ಕ್ವಶನ್ಸ್ಗಳು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. 100 ಕ್ವಶನ್ಗಳು ಎಕ್ಸ್ಪೆಂಡ್ ಕ್ವಶನ್ ಕೇಳಿದ್ದಾರೆ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್ ಆನ್ಸರ್ ಆಗಿರುತ್ತೆ.
ಆಯಿತಾ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್. ವಾಟ್ ಈಸ್ ಹಂಟಿಂಗ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಆಕ್ಟಿವಿಟಿ ಆಫ್ ರಿಸರ್ಚಿಂಗ್ ಫಾರ್ ಸಮಥಿಂಗ್ ಹೌಸ್ ಹಂಟಿಂಗ್ ಅಂತ ಅಷ್ಟೇ ಬರೀ. ಓಕೆ, ವಾಟ್ ಈಸ್ ಇನ್ವೈರ್ಮೆಂಟ್ ಪೊಲ್ಯೂಷನ್ ಅಂತ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಕೆಮಿಕಲ್ಸ್ ದ್ಯಾಟ್ ಆರ್ ಹಾರ್ಮ್ಫುಲ್ ಟು ಹ್ಯೂಮನ್ ಹೆಲ್ತ್, ಇಷ್ಟೇ ಬರೀರಿ ಸಾಕು. ವಿಚ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ಇರಿಗೇಟೆಡ್ ಏರಿಯಾ ಇನ್ ಇಂಡಿಯಾ? ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ತರ ಪ್ರದೇಶ್. ಓಕೆ, ಉತ್ತರ ಪ್ರದೇಶ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳಿದಾವೆ. ಇಲ್ಲಿ ನೀವು ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳ್ರಿ, ಇಲ್ಲಾಂದರೆ ಗೂಗಲ್ನಲ್ಲಿ ಹೋಗಿ ಈ ಒಂದು ಪ್ರಶ್ನೆಗಳಿಗೆ ಜಸ್ಟ್ ನೀವು ಸರ್ಚ್ ಮಾಡಿದರೆ ಆನ್ಸರ್ ಸಿಕ್ಕಿಬಿಡುತ್ತೆ ನಿಮಗೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಬಟ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಿಗಂಗಿಲ್ಲ ನೋಡಿ. ಈ ಪ್ರಶ್ನೆಗಳಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದಿಲ್ಲ, ನೀವು ನೆಟ್ನಲ್ಲಿ ಜಸ್ಟ್ ಹೋಗಿ ಸರ್ಚ್ ಮಾಡಿದರೆ ಸಿಗುತ್ತೆ. ಬಟ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಿಗಂಗಿಲ್ಲ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯಿತಾ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ, ಇಲ್ಲಿ ವೇಟ್ ಮಾಡಿರಿ. 21ನೇ ಶತಮಾನದಲ್ಲಿಯೂ ಕೂಡ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ. ಹಾಗಾದರೆ ಇಲ್ಲಿ ನೋಡಿ ಹೆಂಗೆ ಕೊಟ್ಟಿದ್ದಾನೆ, ಫೇಸೇ ಕೊಟ್ಟಿಲ್ಲ. ಹಾಗಾದರೆ 2012ರ ಪ್ರಕಾರ ಓಕೆ ವಿಶ್ವದ ಒಟ್ಟು ಜನಸಂಖ್ಯೆಯನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಸಿ 7 ಬಿಲಿಯನ್ ಆಯಿತಾ. ಅದೇ ರೀತಿ ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಬಿಹಾರ್ ಆಯಿತಾ. ಅದೇ ರೀತಿ ಭಾರತದ ಅತಿ ಉದ್ದವಾದ ಆಣೆಕಟ್ಟು ಹೀರಾಕುಡ್, ನಿಮಗೆಲ್ಲರಿಗೂ ಗೊತ್ತಿದೆ ಆಪ್ಷನ್ ಬಿ ಹೀರಾಕುಡ್ ಆಣೆಕಟ್ಟು. ಅದೇ ರೀತಿ ಕಲ್ಲಿದ್ದಲಿನಲ್ಲಿರುವ ಇಂಗಾಲದ ಅಂಶವನ್ನು ಆಧರಿಸಿ ಉನ್ನತ ದರ್ಜೆಯಿಂದ ಕಡಿಮೆ ದರ್ಜೆ ತೋರಿಸುವ ಈ ಕೆಳಗಿನ ಯಾವುದು ಸರಿಯಾದ ಶ್ರೇಯಾಂಕವನ್ನು ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ ಆಯಿತಾ. ಆಂಥರ್ಸೈಟ್ ಓಕೆ, ಬಿಟುಮಿನಿಯನ್ಸ್, ಅದೇ ರೀತಿ ಲಿಗ್ನೈಟ್ಸ್, ಅದೇ ರೀತಿ ಲಿಗ್ನೇಟೆಡ್ ಪೀಟ್, ಇದು ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಜೋಡಿಯನ್ನು ನೋಡಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅರಣ್ಯ ಆಧಾರಿತ ಕೈಗಾರಿಕಾ, ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ಆಯಿತಾ, ಆಪ್ಷನ್ 1. ಅದೇ ರೀತಿ ಇಲ್ಲಿ ನಿಮಗೆ ಮತ್ತೆ ಖಾಲಿ ಬಿಟ್ಟ ಸ್ಥಳ ಅದೇ ರಿಪೀಟ್ ಆಗಿದೆ. ಮರ ಕಡಿಯುವ ಉದ್ಯಮವು ಡ್ಯಾಶ್ ಪ್ರದೇಶದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಿದೆ. ಇದಕ್ಕೆ ಸಮಶೀತೋಷ್ಣ ವಲಯ, ಮತ್ತೆ ಅದೇ ರಿಪೀಟ್ ಆಗಿದೆ. ವಿಶ್ವದ ಮೊದಲ ಮಿಲಿಯನ್ ನಗರ ಲಂಡನ್. ಅದೇ ರೀತಿ ಡ್ಯಾಶ್ ಮಸಾಲೆಗಳ ರಾಜ್ಯ ಎಂದು ಪ್ರಸಿದ್ಧವಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಏಲಕ್ಕಿ. ಅದೇ ರೀತಿ ಜೈವಿಕ ಅನಿಲವು ಭಾರತದ ಡ್ಯಾಶ್ ಪ್ರದೇಶಕ್ಕೆ ಸೂಕ್ತವಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ರಾಮೀಣ. ಕೋಲ್ಕತ್ತಾ ಬಂದರು ಡ್ಯಾಶ್ ನದಿಯ ದಡದಲ್ಲಿದೆ. ಇದಕ್ಕೆ ಆನ್ಸರ್ ಹೋಗಿ ಇದು ಮತ್ತೆ ರಿಪೀಟ್ ಆಗಿದೆ. ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಇಲ್ಲಿ ಕ್ವಶನ್ ನಂಬರ್ 11 ಏನಿದಿಲ್ಲ ಕಿರ್ಗೇಜ್, ಇದಕ್ಕೆ ಆನ್ಸರ್ ಆಗುತ್ತೆ ಏಷ್ಯಾದ ಮಧ್ಯಭಾಗ. ಅದೇ ರೀತಿ ಇಸ್ರೋ MCF ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಆಪ್ಷನ್ ಸಿ ಏನಿದಿಲ್ಲ ಹಾಸನ್. ಅದೇ ರೀತಿ ಒಂದು ಶೈಕ್ಷಣಿಕ ನಗರ, ಇದಕ್ಕೆ ಆಪ್ಷನ್ ಬಿ ಬಾಂಬೆ ಹೈ. ಅದೇ ರೀತಿ ಸಾಗರ ಸಾಮ್ರಾಟ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಕ್ಸ್ಫರ್ಡ್. ಸಿಲಿಕಾನ್ ವ್ಯಾಲಿ, ಇದಕ್ಕೆ ಬೆಂಗಳೂರು. ಇಲ್ಲಿ ನಿಮಗೆ ಕ್ವಶನ್ ನಂಬರ್ 16 ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 17 ಸಾಂಪ್ರದಾಯಿಕವಾಗಿ ಏಕೆ ಬೇಟೆಗಾರಿಕೆ ನಡೆಸಲಾಗುತ್ತೆ? ಕಾರಣ ಕೊಡಿ. ಕಾಡು ಪ್ರಾಣಿಗಳು ಅಪಾಯಕಾರಿ, ಅಂದರೆ ಜನರನ್ನು ಕೊಲ್ಲಬಹುದು ಅಂತ ಇಷ್ಟು ಬರೀರಿ. ಮೆಗಾಸಿಟಿ ಅಂದರೆ ಅದೆಲ್ಲ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶವನ್ನು. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ತರ ಪ್ರದೇಶ್. ಅದೇ ರೀತಿ ಜಲ ಮಾಲಿನ್ಯಕ್ಕೆ 2 ಕಾರಣವನ್ನು ತಿಳಿಸಿ ಅಂದ ತಕ್ಷಣ ಒಂದನೇದು ಜಾಗತಿಕ ತಾಪಮಾನ ಮತ್ತು ಅರಣ್ಯ ನಾಶ. ಇವು ಕ್ವಶನ್ಸ್ಗಳು ಅವೇ ಅದಾವೆ, ನಾನು ಇಲ್ಲಿ ಕೊಡ್ತೀನಿ, ವೇಟ್ ಮಾಡಿ. ನಿಮಗೆ 2 ಅಂಕದ ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಇಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿದ್ದೇನೆ, ಡೋಂಟ್ ವರಿ. ಪಾಪ್ಯುಲೇಷನ್ ಈಸ್ ಗ್ರೋಯಿಂಗ್ ರ್ಯಾಪಿಡ್ಲಿ ಇನ್ 21th country. Okay, if so, state the total population of the world according to 2012. ಇದಕ್ಕೆ 7 billion, ಆಪ್ಷನ್ ಸಿ. Which state in India has the highest density of population? ಬಿಹಾರ್, ಆಪ್ಷನ್ ಬಿ. ಓಕೆ, ಡೆನ್ಸಿಟಿ ಅಂದ ತಕ್ಷಣ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಬಿಹಾರ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ದ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ? ಹಿರಾಕೂಡ್, ನಿಮಗೆಲ್ಲರಿಗೂ ಗೊತ್ತಿದೆ ಹಿರಾಕೂಡ್ ಡ್ಯಾಮ್, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ 4ನೇ ಪ್ರಶ್ನೆಗೆ ಆನ್ಸರ್ ನೋಡಿ ಏನು ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ರ್ಯಾಂಕಿಂಗ್ ಕೇಳಿದ್ದಾರೆ. ಕೋಲ್ ಫಾರ್ಮ್, ಹೈ ಗ್ರೇಡ್, ಲೋ ಗ್ರೇಡ್ ಕೇಳಿದ್ದಾರೆ. ಕಾರ್ಬನ್ ಕಂಟೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಂತರ್ಸೈಟ್ ಆಗಿರ್ಬೋದು ಮತ್ತು ಬಿಟುಮೆನ್ಸ್ ಆಗಿರ್ಬೋದು, ಲಿಗ್ನೆಟ್ಸ್ ಆಗಿರ್ಬೋದು ಮತ್ತು ಪೀಟ್ ಆನ್ಸರ್ ಆಗಿರ್ಬೋದು. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 5 ಏನು ಕೇಳಿದ್ದಾರೆ? ಲುಕ್ ಎಟ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಏನು? ಇನ್ಕರೆಕ್ಟ್ ಫೇರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ
ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ ಏನಿದೆಯಲ್ಲ ಅದು ರೂಬರ್ ಇಂಡಸ್ಟ್ರಿ ಆಗೋದಿಲ್ಲ. ಅದು ಆಪ್ಷನ್ ಎ ಈಸ್ ಅ ಇನ್ಕರೆಕ್ಟ್. ಓಕೆ, ಆಪ್ಷನ್ ಎ ಒನ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ನೆಕ್ಸ್ಟ್ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಮತ್ತೆ ಅದೇ ರಿಪೀಟ್ ಆಗಿದೆ. ಓಕೆ, ಲಂಬರಿಂಗ್ ಇಂಡಸ್ಟ್ರಿ ಈಸ್ ಡೆವಲಪ್ಡ್ ಇನ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ಟೆಂಪರೇಟೆಡ್. ಅದೇ ರೀತಿ ದ ಫಸ್ಟ್ ಮಿಲಿಯನ್ ಸಿಟಿ ಇನ್ ದ ವರ್ಲ್ಡ್, ಅದಕ್ಕೆ ಲಂಡನ್. ಡ್ಯಾಶ್ ಈಸ್ ದ ಪಾಪ್ಯುಲರ್ಲಿ ನೌನ್ ಆ್ಯಸ್ ಕಿಂಗ್ ಆಫ್ ಸ್ಪೈಸಸ್, ಇದಕ್ಕೆ ಆನ್ಸರ್ ಏನಾಗಿರುತ್ತೆ. ಓಕೆ, ಕಾರ್ಡ್ಮಮ್. ಇಲ್ಲಿ ಕ್ವಶನ್ ನಂಬರ್ 9, ಬಯೋಗ್ಯಾಸ್ ಈಸ್ ಯೂಸ್ಡ್ ಓಕೆ ಪಾಪ್ಯುಲರ್ಲಿ ಇನ್ ಡ್ಯಾಶ್ ರೀಸನ್ ಇನ್ ಇಂಡಿಯಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ರೂರಲ್. ಅದೇ ರೀತಿ ದ ಕೋಲ್ಕತ್ತಾ ಪೋರ್ಟ್ ಇನ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ಏನು, ಇದಕ್ಕೆ ಹುಗ್ಲಿ ರಿವರ್. ದ ಕಿರ್ಗಿಜ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೆಂಟ್ರಲ್ ಏಷ್ಯಾ. ಅದೇ ರೀತಿ ಇಸ್ರೋ MCF, ಇದು ಆಪ್ಷನ್ ಸಿ ಹಾಸನ್. ಆ್ಯಂಡ್ ಎಜುಕೇಷನಲ್ ಸಿಟಿ ಏನಿದೆಯಲ್ಲ ಇದಕ್ಕೆ ಮುಂಬೈ ಹೈ. ಅದೇ ರೀತಿ ಸಾಗರ್ ಸಾಮ್ರಾಟ್, ಇದಕ್ಕೆ ಆಕ್ಸ್ಫರ್ಡ್. ಅದೇ ರೀತಿ ಸಿಲಿಕಾನ್ ಸಿಟಿ ಬೆಂಗಳೂರು. ಇಲ್ಲಿ ನಿಮಗೆ ಸರ್ಚ್ ನೀವು ಮಾಡಿದರೆ ಗೂಗಲ್ನಲ್ಲಿ ಆನ್ಸರ್ ಸಿಕ್ಕೇ ಬಿಡುತ್ತೆ ಇದಕ್ಕೆ, ಆಯಿತಾ. ಇದಕ್ಕೆ ಏನಾಗಿರುತ್ತೆ ಆನ್ಸರ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರುತ್ತೆ. ಮೆಗಾ ಸಿಟಿ ಅದೇ ಹೇಳಿದ್ದೀನಲ್ಲ, ಅವೇ ಕ್ವಶನ್ ಇಲ್ಲಿ. ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ಇರಿಗೇಟೆಡ್ ಏರಿಯಾ ಇನ್ ಇಂಡಿಯಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ತರ ಪ್ರದೇಶ್. ಇಲ್ಲಿ 2 ಮಾರ್ಕ್ಸ್ನಲ್ಲಿ ನೋಡಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ಸ್ಗಳು. ಇಲ್ಲಿ ಕೂಡ ನೋಡಿ 5 ಮಾರ್ಕ್ಸ್ ಕ್ವಶನಲ್ಲಿ ಇಷ್ಟೊಂದು ನಾವು ಇವಾಗ MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡ್ಕೊಂಡ್ರೆ ಮುಗೀತು. ಆರಾಮಾಗಿ ನಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ, ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಜನಸಂಖ್ಯಾ ಭೌಗೋಳಶಾಸ್ತ್ರದ ಸ್ಥಾಪಕ, ಇದಕ್ಕೆ ಆನ್ಸರ್ ಆಗುತ್ತೆ GT ತಿವಾರ್ತ. ಓಕೆ, ತಿವಾರ್ತ, ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ವಿಶ್ವದ ಪ್ರಥಮ ರೈಲು ಸಾರಿಗೆ ಪ್ರಾರಂಭ ಆದ ವರ್ಷ 1825 ಕರೆಕ್ಟ್ ಆನ್ಸರ್. ಭಾರತದಲ್ಲಿ ಅಧಿಕ ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಅಂದ ತಕ್ಷಣ ಕೇರಳ. ಬಾಕ್ರಾ ಆಣೆಕಟ್ಟೆಯಿಂದ ನಿರ್ಮಿತವಾದ ಜಲಾಶಯ ಗೋವಿಂದ ಸಾಗರ, ಆಪ್ಷನ್ ಎ. ಭಾರತದಲ್ಲಿ ಬಾಸ್ಮತಿ ಅಕ್ಕಿಯ ಉತ್ಪಾದನೆಗೆ ಪ್ರಸಿದ್ಧವಾದ ರಾಜ್ಯ ಅಂದ ತಕ್ಷಣ ಪಂಜಾಬ್, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಪಂಜಾಬ್. ಅದೇ ರೀತಿ ಮಸಾಲೆಗಳ ಸಾಮ್ರಾಜ್ಯದ ರಾಜ್ಯ ಅಂದ ತಕ್ಷಣ ಕರಿಮೆಣಸು. ಅದೇ ರೀತಿ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಅಂದ ತಕ್ಷಣ ಮ್ಯಾಗ್ನೆಟ್. 20ನೇ ಶತಮಾನದ ಅದ್ಭುತ ಲೌಹ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಅಲ್ಯೂಮಿನಿಯಂ. ಅದೇ ರೀತಿ 9ನೇ ಕ್ವಶನ್ ಆನ್ಸರ್ ನೋಡಿ, ಮೂಲ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಕೇಂದ್ರ ರೈಲ್ವೆ ವಲಯದ ಕಚೇರಿಯಲ್ಲಿದೆ ಮುಂಬೈ. ಓಕೆ, ಛತ್ರಪತಿ ಶಿವಾಜಿ ಟರ್ಮಿನಸ್, ನಿಮ್ಗೆ ಗೊತ್ತಿದೆಯಲ್ಲ. ನೆಕ್ಸ್ಟ್ ಕ್ವಶನ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ 10ನೇದಕ್ಕೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇವೆಲ್ಲ MCQ ಕ್ವಶನು, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನು, ಒನ್ ವರ್ಡ್ ಕ್ವಶನ್ ತುಂಬಾ ಯೂಸ್ ಆಗುತ್ತೆ ನಿಮಗೆ, ಆಯಿತಾ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನು ಡ್ಯಾಶ್ ವರ್ಷ ಪ್ರಾರಂಭಿಸಲಾಯಿತು, ಇದಕ್ಕೆ ಆನ್ಸರ್ 1952. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಭೂಮಿಯನ್ನು ಹೊಂದಿರುವ ರಾಜ್ಯ ಅಂದ ತಕ್ಷಣ ಉತ್ತರ ಪ್ರದೇಶ್. ಭಾರತದ ಮುಖ್ಯ ಪಾನೀಯ ಬೆಳೆ ಅಂದ ತಕ್ಷಣ ಚಹಾ. ಮತ್ತು ಅದೇ ರೀತಿ ಕ್ವಶನ್ ನಂಬರ್ 14, ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಅಣುಶಕ್ತಿ ಕೇಂದ್ರ ಅಂದ ತಕ್ಷಣ ಕೈಗಾ. ಕಲ್ಕತ್ತಾ ಬಂದರು ಡ್ಯಾಶ್ ನದಿಯ ದಡದಲ್ಲಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಹುಗ್ಲಿ, ನಿಮ್ಗೆ ಗೊತ್ತಿದೆ. ಇಲ್ಲಿ ಅಂತಾರಾಷ್ಟ್ರೀಯ ವಲಸೆ ಅಂದ ತಕ್ಷಣ ಒಳ ಮತ್ತು ಹೊರ ವಲಸೆ, ಆಪ್ಷನ್ ಸಿ. ದಾಮೋದರ ನದಿ ಕಣಿವೆ ಸಂಸ್ಥೆ ಅಂದ ತಕ್ಷಣ DVC, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕಪ್ಪು ಮಣ್ಣು ಅಂದ ತಕ್ಷಣ ಹತ್ತಿಯ ಬೇಸಾಯ, ಆಪ್ಷನ್ ಎ. ಅದೇ ರೀತಿ 19ನೇ ಕ್ವಶನ್ ಏನಿದೆ, ಜರಿಯಾಗೆ ಆನ್ಸರ್ ಏನಿದೆಯಲ್ಲ ಆಪ್ಷನ್ ಇ, ಕಲ್ಲಿದ್ದಲು. ಅದೇ ರೀತಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಏನಿದೆಯಲ್ಲ ಅದು ಕ್ವಶನ್ ನಂಬರ್ 20ಕ್ಕೆ ಪವನ ಶಕ್ತಿ ಅದು. ಓಕೆ, ಹೀಗೆ ಇಂಪಾರ್ಟೆಂಟ್ ನಿಮಗೆ ಇದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಆಗಿತ್ತು. ಇವಾಗ ಬೇರೆ ಕ್ವಶನ್ ನೋಡೋಣ. ಇವಾಗ ನೋಡಿ 2012ರ ಪ್ರಕಾರ ಪ್ರಪಂಚದ ಒಟ್ಟು ಜನಸಂಖ್ಯೆಯನ್ನು ತಿಳಿಸಿ ಅಂದ ತಕ್ಷಣ ಓಕೆ 7.01 ಇಲ್ಲ 7 ಆನ್ಸರ್ ಆಗಿರುತ್ತೆ ಮಿಲಿಯನ್ ಅಂತ. ಓಕೆ, ಆರ್ಥಿಕ ಉದ್ಯೋಗಗಳೆಂದರೆ ಯಾವುದಾದ್ರೂ ಒಂದು ಪ್ಲೇಸ್ ಹುಡುಕಬೇಕು, ಆಮೇಲೆ ಕಾರ್ಮಿಕರಿಗೆ ಆಯ್ಕೆ ಮಾಡ್ಕೋಬೇಕು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್ ಮತ್ತು ಹೀಗೆಲ್ಲ ಅಳವಡಿಕೆ ಮಾಡ್ಕೋಬೇಕಾಗುತ್ತಲ್ಲ ಅದಕ್ಕೆ. ವಿಶ್ವದ ಮೊದಲನೆಯ ಮಿಲಿಯನ್ ನಗರ ಅಂದ ತಕ್ಷಣ ಲಂಡನ್. ವಲಸೆ ಅಂದರೆ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ವಲಸೆ ಆಗುವುದನ್ನು. ಯಾವ ರಾಜ್ಯವು ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ ಅಂದ ತಕ್ಷಣ ಉತ್ತರ ಪ್ರದೇಶ. ಹೀಗೆ ನೆಕ್ಸ್ಟ್ ಕ್ವಶನ್, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ 1ನೇ ಪ್ರಶ್ನೆಗೆ ಆನ್ಸರ್ ಬಿ ಆಗಿರುತ್ತೆ, ಆಯಿತಾ. ಅದೇ ರೀತಿ 2ನೇ ಪ್ರಶ್ನೆಗೆ ಆನ್ಸರ್ ಸಿ ಆಗಿರುತ್ತೆ. ಅದೇ ರೀತಿ 3ನೇ ಪ್ರಶ್ನೆಗೆ ಆನ್ಸರ್ ಕೇರಳ, ಡಿ ಆನ್ಸರ್ ಆಗಿರುತ್ತೆ. ಅದೇ ರೀತಿ 4ನೇ ಪ್ರಶ್ನೆಗೆ ಆನ್ಸರ್ ಓಕೆ ಇದಕ್ಕೆ ಆನ್ಸರ್ ಎ ಆಗಿರುತ್ತೆ. ಅದೇ ರೀತಿ 5ನೇ ಪ್ರಶ್ನೆಗೆ ಆನ್ಸರ್ ಪಂಜಾಬ್. ಓಕೆ, ಪಂಜಾಬ್ ಆನ್ಸರ್ ಆಗಿರುತ್ತೆ. ದ ಕಿಂಗ್ ಆಫ್ ಸ್ಪೈಸಸ್ ಇದಕ್ಕೆ ಬ್ಲ್ಯಾಕ್, ಆಪ್ಷನ್ ಬಿ.
ವಿದ್ಯಾರ್ಥಿ 8ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಯಿತಾ, ಆಪ್ಷನ್ ಬಿ. 7ನೇ ಪ್ರಶ್ನೆಗೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆ, ಅದರಲ್ಲಿ 9ನೇ ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ, ಆಪ್ಷನ್ ಸಿ. ಅದರಲ್ಲಿ ಹೆಡ್ ಕ್ವಾರ್ಟರ್ ಮುಂಬೈ. ಓಕೆ, ರೈಲ್ವೆ ಸ್ಟೇಷನ್ದು. ಇಲ್ಲಿ ನೋಡಿ, ಇಲ್ಲಿ ಡ್ಯಾಶ್ ಫ್ಯಾಮಿಲಿ ಏನಿದೆಯಲ್ಲ 1952, ಇಲ್ಲಿ ಉತ್ತರ ಪ್ರದೇಶ್, ಇಲ್ಲಿ ಟೀ, ಓಕೆ, ಬೆವರೇಜ್ ಕ್ರಾಪ್ ಇನ್ ಇಂಡಿಯಾ ಅಂದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಎನರ್ಜಿ ಸ್ಟೇಷನ್ ಕೈಗಾ ಆಯಿತಾ. ಅದೇ ರೀತಿ 15ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇಲ್ಲಿ ಹುಗ್ಲಿ. 16ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ. ಅದೇ ರೀತಿ 17ನೇ ಪ್ರಶ್ನೆಗೆ ಆಪ್ಷನ್ ಡಿ. 18ನೇ ಪ್ರಶ್ನೆಗೆ ಆಪ್ಷನ್ ಎ. ಅದೇ ರೀತಿ 19ನೇ ಪ್ರಶ್ನೆಗೆ ಆಪ್ಷನ್ ಇ. ಅದೇ ರೀತಿ 20ನೇ ಪ್ರಶ್ನೆಗೆ ಆಪ್ಷನ್ ಬಿ ಆಗಿರುತ್ತೆ ಆಯಿತಾ. ಇಲ್ಲಿ ನಿಮಗೆ ಮತ್ತೆ ಒನ್ ವರ್ಡ್ ಕ್ವಶನ್ಸು ಆಯಿತಾ. 7 ಮಿಲಿಯನ್ ಇದು. ಓಕೆ, ಅಕಾರ್ಡಿಂಗ್ ಟು 2012 ಅಂತ ತಕ್ಷಣ ಟೋಟಲ್. ಅದೇ ರೀತಿ ಇಲ್ಲಿ ಕ್ವಶನ್ಸ್ ಅದಾವೆ, ಇವು ಸಾಮಾನ್ಯ 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಆನ್ಸರ್ ನೀವು ಗೂಗಲ್ನಲ್ಲಿ ಮಾಡ್ಕೊಂಡ್ರೆ ಬರುತ್ತೆ. ಸ್ನೇಹಿತರೆ, ಇವಾಗ ನಾವು MCQ ಕ್ವಶನ್, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ ಎಲ್ಲ ನೋಡ್ಕೊಂಡಿದ್ವಿ. ನಾನು ಅಲ್ಲಿ ನಿಮಗೆ ನಡುವೆ ಏನು 2 ಮಾರ್ಕ್ಸ್ ಇಂಪಾರ್ಟೆಂಟು, 5 ಮಾರ್ಕ್ಸ್ ಕ್ವಶನ್, 10 ಮಾರ್ಕ್ಸ್ ಅಲ್ಲಿ ತೋರಿಸಿದ್ದೀನಿ ಇವಾಗ ಇಲ್ಲಿ. ಬಟ್ ಇಲ್ಲಿ ನಾನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇದು ಇಂಪಾರ್ಟೆಂಟ್ ಕ್ವಶನ್ ತೋರಿಸ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 2 ಮಾರ್ಕ್ಸ್ ಲಿಂಕ್ ಹಾಕಿರ್ತೀನಿ, ವಿಡಿಯೋ ನೋಡ್ಕೊಳ್ಳಿ. ಈ ಒಂದು ವಿಡಿಯೋ ಆದ ತಕ್ಷಣ ನಿಮಗೆ 2 ಮಾರ್ಕ್ಸ್ನಲ್ಲಿ ಅಲ್ಲಿ ಔಟ್ ಆಫ್ ಔಟ್ ಬರುತ್ತೆ ಆಯಿತಾ. ಇಲ್ಲಿ ಕೂಡ ನಾನು 2 ಮಾರ್ಕ್ಸ್ ತೋರಿಸಿದ್ದೀನಿ ಇಂಪಾರ್ಟೆಂಟ್ ನೋಡ್ರಿ ಅಂತ. ಬಟ್ ನೀವು ಏನಿದಿಲ್ಲ ಅದು ಕೂಡ ಓದ್ಕೋಬೋದು, ಇಲ್ಲಾಂದ್ರೆ ಕೆಳಗಿಂದ ಓದ್ಕೊರಿ, ಯಾವುದಾದ್ರು ಒಂದು ಓದ್ಕೊಳ್ರಿ ಆಯಿತಾ. ಇವಾಗ ಇಲ್ಲಿ ನೋಡಿ ಫುಲ್ ಮಾರ್ಕ್ಸ್ ಎಲ್ಲೆಲ್ಲಿ ಕೇಳ್ತಾರೆ ನಮಗೆ ನೋಡ್ಕೊಳ್ಳೋಣ. ಅಂದರೆ ಮೂರನೇ ಅಧ್ಯಾಯ, 5ನೇ ಅಧ್ಯಾಯದಲ್ಲಿ ಯಾವುದೇ ರೀತಿ ಏನಿದೆಯಲ್ಲ 10 ಮಾರ್ಕ್ಸ್ ನಮಗೆ 5 ಮಾರ್ಕ್ಸ್ ಕೇಳೋಂಗಿಲ್ಲ ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ 6th ಚಾಪ್ಟರ್ ಮತ್ತು 8th ಚಾಪ್ಟರ್ ಮೇಲೆ 5 ಅಂಕದ ಪ್ರಶ್ನೆ 4 ಕೇಳ್ತಾರೆ. ಅಂದರೆ ಅದರೊಳಗಿಂದು 2, ಇದರೊಳಗಿಂದ 2 ಕೇಳ್ತಾರೆ, 6th ಚಾಪ್ಟರ್ ಮತ್ತು 8th ಚಾಪ್ಟರ್. ಇವಾಗ ನಾವು 8th ಚಾಪ್ಟರ್ ಮತ್ತು 6th ಚಾಪ್ಟರ್ ಮೇಲೆ ಯಾವುದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳೋಣ. ಇವಾಗ 6th ಚಾಪ್ಟರ್ ಮತ್ತು 8th ಚಾಪ್ಟರ್ ಇಲ್ಲಿ ವೇಟ್ ಮಾಡಿ. ಇಲ್ಲಿ ನಿಮಗೆ 1ನೇ ಚಾಪ್ಟರ್ ಮೇಲೆ ಒಂದು ಕ್ವಶನ್ ಇಂಪಾರ್ಟೆಂಟ್, ಯಾವುದು ಮಾನವ ಭೂಗೋಳಶಾಸ್ತ್ರದ ಅರ್ಥ ಕ್ಷೇತ್ರ ವ್ಯಾಪ್ತಿ ಅಂತ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ. ಇದು ಫಸ್ಟ್ ಚಾಪ್ಟರ್ನಲ್ಲಿ ಮಾನವ ಭೂಗೋಳಶಾಸ್ತ್ರದ ಶಾಖೆಯ ಬಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ, ಇಲ್ಲಿ ವೇಟ್ ಮಾಡಿರಿ. ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ಅಬೌಟ್ ದ ಬ್ರಾಂಚ್ ಆಫ್ ಹ್ಯೂಮನ್ ಜಿಯೋಗ್ರಫಿ, ಇಲ್ಲಾಂದರೆ ಎಕ್ಸ್ಪ್ಲೇನ್ ದ ಸ್ಕೋಪ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂತ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ 2nd ಚಾಪ್ಟರ್ನಲ್ಲಿ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ನೋಡ್ಕೊಳ್ಳಿ ಯಾವುದು ಜನಸಂಖ್ಯಾ ಆವರ್ತನ. ಓಕೆ, ಜನಸಂಖ್ಯಾ ಆವರ್ತನ ಎಂದರೇನು, ಜನಸಂಖ್ಯಾ ಆವರ್ತನದ ಹಂತಗಳು, ಇದೇ ಕೇಳ್ದಾನೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಸ್ನೇಹಿತರೆ, ಪ್ರಶ್ನೆಗಳಿಗೆ ಓನಾಗಿ ಆನ್ಸರ್ ಮಾಡಿರಿ, ಆದರೆ ಕರೆಕ್ಟ್ ಅದರೊಳಗೆ ಏನೇನು ಪಾಯಿಂಟ್ ಬರುತ್ತೆ ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ ಆಯಿತಾ. ನೀವು ಎಕ್ಸ್ಪ್ಲೇಷನ್ ಮಾಡ್ಬೋದು, ಓನಾಗಿ ಎಕ್ಸ್ಪ್ಲೇಷನ್ ಮಾಡಿ. ಯಾಕೆಂದರೆ ಜಿಯೋಗ್ರಫಿ ಭಾಳದ ಕ್ವಶನ್ಸ್ಗಳು ಹಂಗೆ ನೋಡಿದರೆ. ಇಲ್ಲಿ ಸಾರಿಗೆ ಮತ್ತು ಸಂಪರ್ಕ ಮೇಲೆ ಏನಿದಿಲ್ಲ ನಿಮಗೆ ಕ್ವಶನ್ ಒಂದಿರುತ್ತೆ. ಮೆಡಿಟೇರಿಯನ್ ಸೋಯಸ್ ಜಲಮಾರ್ಗದ ಬಗ್ಗೆನೇ ಕೇಳ್ಬೋದು ನಿಮಗೆ. ಓಕೆ, ಮೆಡಿಟೇರಿಯನ್ ಸೋಯಸ್ ವಾಟರ್ ವೇ ಅಂತ ಅದು ನೋಡ್ಕೊಳ್ಳಿ. ಕೊಳಚೆ ಮಾರ್ಗದ ಪ್ರಾಮುಖ್ಯತೆ ನೋಡ್ಕೊಳ್ಳಿ. ಓಕೆ, ಸ್ಲಮ್ ಏರಿಯಾದು ಏನಿದಿಲ್ಲ ಅದು ಇಂಪಾರ್ಟೆನ್ಸ್ ಆಗಿರುತ್ತೆ, ಇಂಪಾರ್ಟೆನ್ಸ್ ಆಯಿತಾ. ಅದು ನಿಮಗೆ ಕೇಳ್ಬೋದು. ವಾಟ್ ಈಸ್ ದ ಹ್ಯೂಮನ್ ಡೆವಲಪ್ಮೆಂಟ್, ಇದು ಡಿಸ್ಕಸ್ ಏನಿದಿಲ್ಲ ಅದು 2ನೇ ಚಾಪ್ಟರ್ನಲ್ಲಿದೆ. ಓಕೆ, ಮೆಜರ್ಮೆಂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ದು. ಅದೇ ರೀತಿ ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಮಾಸ್ ಮೀಡಿಯಾ, ಇದು 4ನೇ ಚಾಪ್ಟರ್ನಲ್ಲಿ. ಅದೇ ರೀತಿ ಹೇಳಿದೇನಲ್ಲ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸೊ ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಓಕೆ ಪೈಪಿಂಗ್, ಅಂದರೆ ಕೊಳಚೆಯ ಪ್ರದೇಶದ ನಿಮಗೆ ಇಂಪಾರ್ಟೆನ್ಸ್ ಆಗಿರುತ್ತೆ ಅದು. ಇಲ್ಲಿ ನಿಮಗೆ 6th ಚಾಪ್ಟರ್ನಲ್ಲಿ ಇವಾಗ ನೋಡ್ರಿ, ಭಾರತದಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ಪ್ರವೃತ್ತಿಯನ್ನು ತಿಳಿಸಿ ನೋಡಿ. ಭಾರತದಲ್ಲಿ ಜನಸಂಖ್ಯೆಯ ಅಸಮರ್ಪಕವಾಗಿ ಹಂಚಿಕೆಯಾಗಲು ಕಾರಣವಿರುವ ಅಂಶಗಳು ವಿವರಿಸಿ. ಹೀಗೆಲ್ಲ ಕ್ವಶನ್ ಭಾಳ ಟ್ವಿಸ್ಟ್ ಮಾಡಿ ಕೇಳ್ತವೆ. ಹೀಗೆ ಇಲ್ಲಿ ವಲಸೆಯ ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳನ್ನು ಕುರಿತು ಬರೀರಿ ಟಿಪ್ಪಣಿ, ಜನರಲ್ ಆಗಿ ಬರೀರಿ ಆಯಿತಾ. ಇಲ್ಲಿ ನಿಮಗೆ 7th ಚಾಪ್ಟರ್ ಮೇಲೆ ಈ ದಾಮೋದರ ಕಣಿವೆ ನದಿಯ ಬಗ್ಗೆ ಯೋಜನೆ ಅಥವಾ ಪ್ರಾಮುಖ್ಯತೆ ಕೇಳ್ಬೋದು. ಓಕೆ, ಅಂದರೆ ದಾಮೋದರ ನದಿಯ ಯೋಜನೆಯ ಪ್ರಮುಖ ಗುಣಲಕ್ಷಣಗಳು, ಇಲ್ಲಾಂದರೆ ಹಿರಾಕುಡ್ ಯೋಜನೆಯ ಪ್ರಮುಖ ಲಕ್ಷಣ, ಇಲ್ಲಾಂದರೆ ಬಾಕ್ರಾ ನಂಗಲ್ ಬಗ್ಗೆ ಕೇಳ್ಬೋದು. ಹಿಂಗೆ ರೀ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಓಕೆ, ರೈಟ್ ಅಬೌಟ್ ದ ಫ್ಯೂಚರ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಓಕೆ ಇದು ಬಾಕ್ರಾ ನಂಗಲ್, ಇಲ್ಲಾಂದರೆ ಓಕೆ ಹಿರಾಕುಡ್, ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸೊ ಇಲ್ಲಿ ನೋಡಿ 8th ಚಾಪ್ಟರ್ ಮೇಲೆ ನಿಮಗೆ ಹಸಿರು ಕ್ರಾಂತಿ ದುಷ್ಟಿ ಪರಿಣಾಮಗಳು ಅಂತ ಏನಿದೆಯಲ್ಲ ಈ ಬಗ್ಗೆ ಟಿಪ್ಪಣಿ ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಸಿರು ಕ್ರಾಂತಿಯ ದುಷ್ಟು ಪರಿಣಾಮಗಳನ್ನು ಕುರಿತು ಟಿಪ್ಪಣಿ ಬರೀರಿ ಅಂತ. ಓಕೆ, ಗ್ರೀನ್ ರಿವಾಲ್ಯೂಷನ್ದು ಓಕೆ ಇಫೆಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ವ್ಯವಸಾಯದ ಬಗ್ಗೆ ಕುರಿತು ಟಿಪ್ಪಣಿ ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದಲ್ಲಿ ಪೆಟ್ರೋಲಿಯಂ ಬಗ್ಗೆ ಓಕೆ ಹಂಚಿಕೆ ಬಗ್ಗೆ ಅದು ಇಂಪಾರ್ಟೆಂಟ್. ಭಾರತದಲ್ಲಿ ಕಲ್ಲಿದ್ದಲಿನ ಪ್ರಾಮುಖ್ಯತೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಆಯಿತಾ. ಚಿನ್ನದ ಬಗ್ಗೆ ಕೇಳಂಗಿಲ್ಲ. ಭಾರತದ ರೈಲು ಸಾರಿಗೆದಲ್ಲಾದ ಬದಲಾವಣೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅಂದರೆ ಬೆಳವಣಿಗೆ ಅಂತ. ಭಾರತದ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಅಭಿವೃದ್ಧಿಯನ್ನು ಕುರಿತು ಬರೀರಿ ಅಂತ ಇದು 10ನೇ ಚಾಪ್ಟರ್ನಲ್ಲಿ ಬರುತ್ತೆ. ಹೀಗೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮೇನ್. ಇವಾಗ 12ನೇ ಚಾಪ್ಟರ್ನಲ್ಲಿ ನಿಮಗೆ ಯಾವುದು ಬರುತ್ತೆ, ಭಾರತ
ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ. ಅದೇ ರೀತಿ ಕೊಳೆಗೇರಿಗಳಲ್ಲಿ ವಾಸಿಸುವ ಜನರ ಯಾವುದಾದರೂ 6 ಸಮಸ್ಯೆಗಳು ಕುರಿತು ಬರೆಯಿರಿ ಅಂತ. ಭಾರತ ನಗರ ಪ್ರದೇಶಗಳ ತ್ಯಾಜ್ಯ ವಿಲೇವಾರಿಯ ಬಗ್ಗೆ. ಅದೇ ರೀತಿ ಹೀಗೆ ಎಲ್ಲ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಕೊಟ್ಟಿದ್ದಾನೆ. ಸಮರೈಸ್ ದ ಚೇಂಜಸ್ ಇನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ, ಇದೊಂದು ಪ್ರಶ್ನೆ. ಅದೇ ರೀತಿ ನಿಮಗೆ ರೈಟ್ ಆನ್ ದ ಡೆವಲಪ್ಮೆಂಟ್ ಆಫ್ ಇರಾನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇನ್ ಇಂಡಿಯಾ, ಇದೊಂದು ಕ್ವಶನ್. ಇದು ಎಕ್ಸ್ಪ್ಲೇನ್ ದ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಪೆಟ್ರೋಲಿಯಂ ಇನ್ ಇಂಡಿಯಾ ಅಂತ ಅದು ಕ್ವಶನ್. ಅದೇ ರೀತಿ ಹೀಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡಲಾಗಿದೆ. ಡಿಸ್ಕಸ್ ಎನಿ 6 ಪ್ರಾಬ್ಲಮ್ಸ್ ಆಫ್ ಪೀಪಲ್ ಲಿವಿಂಗ್ ಇನ್ ಸ್ಲಮ್, ಈ ಒಂದು ಪ್ರಶ್ನೆ. ಅದೇ ರೀತಿ ಅರ್ಬನ್ ಏರಿಯಾಸ್ ಬಗ್ಗೆ ಕೇಳ್ಬೋದು ನಿಮಗೆ. ಆಫ್ ಇಂಡಿಯನ್ ಲರ್ನಿಂಗ್ ಅಬೌಟ್ ಡಿಸ್ಪೋಸಲ್, ಇದು ಕ್ವಶನ್ ನಿಮಗೆ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನೆಂದರೆ ಈ ಕ್ವಶನ್ಸ್ಗಳು ಮೇನ್ ನೋಡ್ಕೊಳ್ಳಿ ಆಯಿತಾ. ಇದು 10 ಮಾರ್ಕ್ಸ್ ಕ್ವಶನ್ಸ್ಗಳಾಗಿರುತ್ತೆ ನೋಡಿ. ಈ ಕೆಳಗಿನ ಅಂಕಿ ಅಂಶಗಳ ಸಹಾಯದಿಂದ ವೃತ್ತಲೇಖನವನ್ನು ರಚಿಸಿ ಅಂತ ಭಾರತದ ರೈಲ್ವೆ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಪ್ರಮಾಣ ಕೊಟ್ಟಿದ್ದಾರೆ. ಇದೆಲ್ಲ 10 ಮಾರ್ಕ್ಸ್. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ 10 ಮಾರ್ಕ್ಸ್ನಲ್ಲಿ. ಅದೇ ರೀತಿ ಇಲ್ಲೊಂದು ಡಿಫ್ರೆಂಟ್ ವೇ ಕ್ವಶನ್ ಇದೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿರಿ, ಇಲ್ಲಿದೆ ನೋಡಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ನೋಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನೂ ವರಿ ಮಾಡ್ಕೊಂಡು ಹೋಗ್ಬೇಡಿ.